ಬೇಕಾದ ವರಗಳನ್ನ ಕೊಟ್ಕೊಂಡು ಎಲ್ಲಾರ್ಗೂ ಒಳ್ಳೇದು. ನೋಡಮ್ಮ ಇಲ್ಲಿಲ್ಲೇ ಕಿತ್ತಾಡ್ತಾರಲ್ಲಮ್ಮ ಇವರಿಬ್ರು. ಯಾಕೆ ಅದ್ಯಾಕೆ ಅದ್ಯಾಕೆ? ನನ್ನ ರೂಮ್ ಪೂರ್ತಿ ಕ್ಲೀನು. ಎಲ್ಲ ಅಟ್ಟದಿಂದ ಅವರೇ ಇಳಿಸ್ತಾರೆ, ವಾಪಸ್ ಎಲ್ಲ ಅವರೇ ಜೋಡಿಸ್ತಾರೆ. ಬಾತ್ರೂಮ್ ಫುಲ್ ಆಸಿಡ್ ವಾಶ್ ಮಾಡ್ತಾ ಇದಾರೆ. ಒಂದಲ್ಲಿ ಸೋತೋಗ್ಬಿಟ್ಟಿದೀನಿ, ಕೈ ಕಾಲು ಮುರ್ಕೊಂಡ್ಬಿಟ್ಟಿದೀನಿ. ಎಲ್ಲಾರ್ಗು ಇವತ್ತು ನಮ್ಮ ಮನೆ ಕ್ಲೀನಿಂಗು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಕ್ಸಿಡೆಂಟ್ ಆದಾಗಿಂದ 5 ತಿಂಗಳು ನಾನು ಟ್ರಿಪ್ಪಿಗೆ ಹೋಗಿ ಬಂದು ಒಂದು 2 ತಿಂಗಳು ಇಟ್ಕೊಳ್ಳಿ. ನಾನು ಚೆನ್ನಾಗಿದ್ದಾಗ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ, ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡುವೆ. ಬಟ್ 5-6 ಮಂತ್ಸಿಂದ ಯಾವುದೂ ಕೆಲಸಗಳನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಮ್ಮಂಗೆ ಒಬ್ಬರಿಗೆ ಅಂತೂ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅವ್ರಿಗೆ ಬ್ಯಾಕ್ ಪೈನು ಅದು ಇದು ಎಲ್ಲ ಇರುತ್ತೆ. ಅದಕ್ಕೇ ಏನು ಡಿಸೈಡ್ ಮಾಡಿದೆ ಗೊತ್ತಾ? ಡೀಪ್ ಕ್ಲೀನಿಂಗ್ ಅವ್ರನ್ನ ಕದ್ದಿದ್ದೀನಿ ಗಾಯ್ಸ್. ಇವತ್ತು ಹೆಣ್ಮಕ್ಳಿಗೆ ರೆಸ್ಟ್ ಕೊಡೋಣ, ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ. ಇವಾಗ ನನ್ನ ಹತ್ರನೂ ಶಕ್ತಿ ಇಲ್ಲ ಆ್ಯಂಡ್ ನಮ್ಮ ಅಮ್ಮನ ಹತ್ರನೂ ಶಕ್ತಿ ಇಲ್ಲ. ಸಣ್ಣ ಪುಟ್ಟ ಎಲ್ಲ ಮಾಡ್ಕೊತಾರೆ, ಬಟ್ ಏನೋ ತುಂಬ ಉಜ್ಜಿ ಆ ಚಿಮ್ನಿ ಎಲ್ಲ ಒಳಗೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಮಾಡಬೇಕು ಅಂತ ಅಂದರೆ ಕಷ್ಟ ಇದೆ. ಮತ್ತು ಅವ್ರು ಬರ್ತಾ ಇದ್ದಾರೆ ಇವಾಗ ಕ್ಲೀನಿಂಗ್ ಮಾಡೋದಕ್ಕೆ ನಮ್ಮ ಮನೇನ ಪಳಪಳ ಅಂತ ಹೇಳ್ಬಿಟ್ಟು, ವಿಸ್ತಾರ ಹೋಮ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು. ಸೊ ಬಂದು ಈಗ ಮನೇನ ಫುಲ್ಲು ಪಳಪಳ ಅಂತ ಲಕ ಅಂತ ರೆಡಿ ಮಾಡ್ತಾರೆ. ಆದರೆ ನಮ್ಮಮ್ಮ ಆಗಲೇ ಅವ್ರಿಗೆ ಬಂದಾಗ ಅನುಕೂಲ ಆಗಲಿ, ಫಾಸ್ಟಾಗಿ ಕೆಲಸ ಆಗಲಿ ಅಂದ್ಬಿಟ್ಟು ಕಿಚನ್ ಎಲ್ಲ ಫುಲ್ ಎಲ್ಲ ಐಟಮ್ ಎಲ್ಲ ಎತ್ತಿದ್ದಾರೆ. ನನ್ನ ಕೈಲಿ ಬಾತ್ರೂಮ್ ಎಲ್ಲ ಎತ್ತಿದೆ, ನಾನು ಕ್ಲೀನ್ ಮಾಡಿಬಿಡ್ದೆ. ಈಗ ಕಿಚನ್ ನಮ್ಮ ಮಾಡ್ತಾಯಿದ್ದಾರೆ. ಅವ್ರು ಬಂದ ತಕ್ಷಣ ಏನು ಮಾಡ್ತಾರೆ, ಎಲ್ಲ ನೀಟಾಗಿ ಹತ್ತಿ ಚಿಮ್ನಿ ಗಿಮ್ನಿ ಎಲ್ಲ ತೊಳೆದ್ಬಿಟ್ರೆ ಫಾಸ್ಟಾಗಿ ಕೆಲಸ ಆಗುತ್ತೆ. ಆಮೇಲೆ ನಾವು ಜೋಡಿಸ್ಕೋಬೋದು, ತೊಂದರೆ ಇಲ್ಲ. ಸೊ ಎಲ್ಲ ಕ್ಲೀನಿಂಗ್ ರೆಡಿ. ಮನೆ ಇವತ್ತು ಪಳಪಳ ಅಂತ ಹೊಳಿತದೆ. ಐಟಮ್ಗಳನ್ನ ಎತ್ಬಿಟ್ರೆ ಯಾರು ಖುಷಿನೋ ಇಲ್ವೋ ಗೊತ್ತಿಲ್ಲ, ಇವಕ್ಕಂತೂ ಭಾರಿ ಖುಷಿ. ತಿಪ್ಪೆ ಮಾಡಿಬಿಟ್ರೆ ಸಂದೀಪ್ ಬಂದು ಇಲ್ಲಿ ಹೋಗೋದು, ಆಟ ಆಡೋದು ಕಷ್ಟ. ಇವತ್ತು ಅವ್ರನ್ನ ನೋಡ ನಮ್ಮಮ್ಮ ಮೂಟೆ ಹೇಳ್ಕೊಬತ್ತವ್ರೆ. ಅವ್ರಿಗೂ ಕೆಲಸ ಬೇಗ ಆಗುತ್ತೆ. ನಾವು ಇವಾಗ ಫ್ರೀ ಇದೀವಿ, ಇನ್ನು 9 ಗಂಟೆ, ಇನ್ನು 1 ಅವರ್ ಇದೆ. ಎಷ್ಟು ಬೇಗ ಆಗುತ್ತೋ ಇವೆಲ್ಲ ಅನ್ಲೋಡ್ ಮಾಡ್ಬಿಡ್ತೀವಿ. ಬೇಗ ಆಗ್ಲಿ ಫ್ರೆಂಡ್ಸ್, ಹಬ್ಬ ಬರ್ತಾ ಇದೆ, ಬೇರೆ ಕ್ಲೀನಿಂಗ್ ಆಗಬೇಕಾಗಿತ್ತು. ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಆಗೋಗುತ್ತೆ ಬೇಗ. ನೋಡಮ್ಮ ಇಲ್ಲಿಲ್ಲೇ ಕಿತ್ತಾಡ್ತಾರಲ್ಲಮ್ಮ ಇವರಿಬ್ರು. ಯಾಕೆ ಅದ್ಯಾಕೆ ಅದ್ಯಾಕೆ? ಪುಳಿಯೋಗರೆ ಕೊಟ್ಟೆ ಇವ್ರಿಗೆ, ಏನೋ ತಿನ್ಬಿಟ್ಟು ಕಿತ್ತಾಡ್ತಾವಲ್ಲಪ್ಪ. ಸರಿ, ಅವಳು ನಿಂಗೆ ಏನು ಮಾಡಿದ್ಲು? ಯಾಕೆ ಹೊಡಿತಾ ಇದೆಯಾ ಅವಳಿಗೆ? ಅವಳು ಕೂತವಳು ತಾನೆ. ಇದೇ ಗಾಂಚಲಿ ಗೌರಿ, ಮರ್ಯಾದೆ ಇಲ್ವಾ? ಚಿಕ್ಕವ್ರ ಹತ್ರ ಓಡಿಸ್ಕೋತಿಯಲ್ಲ ಆಂಟಿ. ಗೌರಿ ಆಂಟಿ, ಅಮ್ಮ ಏನೇನು ಪ್ಲಾಸ್ಟಿಕ್ ಅವ ಎಲ್ಲ ಬಿಸಾಕ್ಬೇಕು ನೀನು. ಎಲ್ಲರೂ ಪ್ಲಾಸ್ಟಿಕ್ ಅಂತಾರೆ. ಆದಷ್ಟು ಪ್ಲಾಸ್ಟಿಕ್ನ ದೂರ ಮಾಡಿ ಸ್ಟೀಲ್ ತರ್ತೀನಿ. ಇಲ್ಲಾಂದ್ರೆ ಅವ್ರ ಕಡೆಯಿಂದ ಬೆಳ್ಳಿ ಡಬ್ಬಿ ಗಿಬ್ಬಿ ಇದ್ರೆ ಯಾರಾದ್ರೂ ಸ್ಪಾನ್ಸರ್ ಮಾಡ್ಬೋದು. ನಾವು ಬೇಜಾರೇ ಮಾಡ್ಕೊಳ್ಳೋಣ. ನಾವು ಆ ಥರದಕ್ಕೆ ವಿಷಯದಲ್ಲಿ ಬೇಜಾರಿಲ್ಲಪ್ಪ. ಬನ್ನಿ ಗಾಯ್ಸ್, ಯಾ ಬನ್ನಿ ಎಲ್ಲ ಕ್ಲೀನಿಂಗ್. ನಮ್ಮಮ್ಮ ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟಾರೆ ನೋಡಿ. ಕುಕ್ಕರ್ ಇಟ್ಬಿಟ್ಟವ್ರು ಇಲ್ಲ ಆಗಲೇ ಎಲ್ಲ ಅಡುಗೆ ಮಾಡಿ ಇಟ್ಬಿಟ್ರು ನಮ್ಮಮ್ಮ ಬೆಳಗ್ಗೆನೇ ಇವತ್ತು. ಅದು ರೆಸಿಪಿ ಸಖತ್ತಾಗಿರುತ್ತೆ, ತೋರಿಸ್ತೀನಿ ನಿಮ್ಗೆ ಅದನ್ನು ಮಾಡೋದು ಇವತ್ತು ಕ್ಲೀನಿಂಗು. ಸೊ ರೆಸಿಪಿ ಶೂಟ್ ಇಲ್ಲ ಇವತ್ತು, ಫುಲ್ ಕ್ಲೀನಿಂಗ್ ಶೂಟು. ರೆಸಿಪಿ ತಿಂದಾಗ ನಾನು ಹೇಳ್ತೀನಿ ಬನ್ನಿ ಏನು ಅಂತ. ಇನ್ನೊಂದು ದಿನ ಕುಕ್ ಮಾಡಿ ತೋರಿಸ್ತೀನಿ. ಎಲ್ಲ ಎತ್ತಾಕ್ತವ್ರೆ ನಮ್ಮಮ್ಮ. ಖಾಲಿ ಕಿಚನ್ ಎಲ್ಲ ಪಳ ಅನ್ಬೇಕು ಇವತ್ತು. ಇದೆಲ್ಲ ಕ್ಲೀನ್ ಮಾಡಿಸಿ ನೀಟಾಗಿ ಲೊಕ ಅನಿಸ್ತೀನಿ ಇವತ್ತು ಕಿಚನ್ನ. ನನಗೆ ನಾನು ಚೆನ್ನಾಗಿದ್ದಾಗ ಇದೆಲ್ಲ ಹತ್ತಿ ಕ್ಲೀನ್ ಮಾಡುವೆ ನಾನು. ಈಗ ನನ್ನ ಕೈಲಿ ಆಗಲ್ಲ ಗೈಸ್. ಒಂದಲ್ಲಿ ಸೋತೋಗ್ಬಿಟ್ಟಿದ್ದೀನಿ, ಕೈ ಕಾಲು ಮುರ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಮ್ದಕ್ಕೆ ಆಗೋದಿಲ್ಲ, ನಿಮ್ದಕ್ಕೆ ಮಾಡ್ಕೊಳ್ಳಿ. ಅದಕ್ಕೆ ನಾವು ನಮ್ಮ ಅಮ್ಮಂಗೆ ಪಾಪ ಟಯರ್ಡ್ ಆಗಬಾರ್ದು ಅಂದ್ಬಿಟ್ಟು ನಾವು ನೀಟಾಗಿ ಕ್ಲೀನ್ ಅವ್ರನ್ನ ಕರೆಸ್ತಾ ಇದ್ವಿ. ಇನ್ನೂ ಬಂದಿಲ್ಲ ಅವರು. ಅಷ್ಟೊತ್ತಿಗೆ ನಮ್ಮಮ್ಮ ಕಷಾಯ ಮಾಡಿದ್ದಾರೆ. ನಾವು ಆ್ಯಕ್ಚುಲಿ ಕಷಾಯನ ಎವ್ರಿ ಡೇ 2 ಟೈಮ್ಸ್ ಕುಡಿತಾ ಇದ್ದೀವಿ, ಈ ಬೇರ್ದು ಕಷಾಯ. ಅಮ್ಮ ಸತ್ಯವಾಗ್ಲೂ ಹೇಳು, ನಿನಗೆ ಹೆಂಗೆ ಅನ್ನಿಸ್ತು ಈ ಕಷಾಯ? ನನಗೆ ಸ್ವಲ್ಪ ಶುಗರ್ ಇರೋದ್ರಿಂದ, ಕೆಲವ್ರಿಗೆ ಶುಗರ್ ಇದ್ರೆ ಓವರ್ ಆಗಿ ಏನಂದು ಯೂರಿನ್ ಪಾಸ್ ಮಾಡ್ತಾರೆ ಅಂತಾರೆ. ನನಗೆ ಆ ಥರ ಇರಲಿಲ್ಲ, ಲಿಮಿಟ್ ಆಗಿತ್ತು. ಇವಾಗ ಅಂದರೆ ಅನ್ಲಿಮಿಟೆಡ್ ಆಗಿ ಅಂದರೆ ಕೆಟ್ಟ ನೀರು ಅನ್ಬೋದು. ಮೋಸ್ಟ್ಲಿ ಚೆನ್ನಾಗಿ ಯೂರಿನ್ ಪಾಸ್ ಮಾಡ್ತಾ ಇದ್ದೀನಿ. ಮೋಷನ್ನು ಸಿಕ್ಕಾಪಟ್ಟೆ ಮೋಷನ್ನು ಟೈಟ್ ಆಗ್ತಿತ್ತು ನನಗೆ. ಇವಾಗ ಚೆನ್ನಾಗಿ ಹೋಗ್ತಾ ಇದ್ದೀನಿ. ಏನೋ ಒಂಥರ ಬಾಡಿ ಸ್ವಲ್ಪ ನನಗೆ ಆರಾಮ ಅನ್ನಿಸ್ತದೆ. ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಇಲ್ಲೇನೇ ದುಬಾಕ್ ಏನಿಲ್ಲ, ಡ್ರಾಮಾ ಗಿಮ ಏನೂ ಇಲ್ಲ. ನಾನು ಹಾನೆಸ್ಟ್ ರಿವ್ಯೂನ ನಾನು ಕೊಡ್ತಾ ಇದ್ದೀನಿ. ಸ್ವಲ್ಪ ಪರವಾಗಿಲ್ಲ ಅನಿಸ್ತದೆ ಅಮ್ಮ ನನಗೆ. ಒಂದು 2 ತಿಂಗಳು ನಾವು ಮಾಡಿದಾಗ ಇನ್ನೂ ಚೆನ್ನಾಗಿ ಆಗ್ಬೋದು ನಮಗೆ. ನಾವು ಸ್ಟಾರ್ಟ್ ಮಾಡಿ ಒಂದು 5 ಡೇಸ್ ಆಯ್ತಲ್ವಾ? ಆಯಿತು, 5 ಡೇಸ್ ಆಯಿತು. 5 ಡೇಸ್ಗೆ ನಮ್ಮ ಅಮ್ಮನಿಗೆ ಚೆನ್ನಾಗಿ ಸ್ವಲ್ಪ ಯೂರಿನು ಚೆನ್ನಾಗಿ ಪಾಸ್ ಆಗ್ತಾ ಇದೆ. ಡೈಜೆಷನ್ ಕೆಪಾಸಿಟಿ ಇಂಪ್ರೂವೈಸ್ ಆಗಿದೆ ಅಂತ ಅರ್ಥ. ಅದ್ರ ಅಂದ್ರೆ ಏನು ಹೇಳಿದ್ರು,
ನಿಮ್ದೆಲ್ಲ ಕರುಳೆಲ್ಲ ವೀಕ್ ಇರುತ್ತೆ, ಹಾಗಾಗಿ ನಿಮ್ಗೆ ಮೋಷನ್ ಎಲ್ಲ ಪ್ರಾಬ್ಲಮ್ ಆಗಲ್ಲ. ಅದು ಶುಗರ್ ಪೇಷಂಟ್ ಅವ್ರಿಗೆ ಕಾನ್ಸ್ಟಿಪೇಷನ್ ಅದು ಕಾಮನ್ ಕಾಯಿಲೆ ಅದು ಆಕ್ಚುಲಿ. ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಬಾಳೆಹಣ್ಣು ಇರ್ಲೇಬೇಕಾಗಿತ್ತು, ಡೈಲಿ ಬೇಕಾಗಿತ್ತು ಮೇಯ್ನು. ಇವಾಗ ನಾನು ಬಾಳೆಹಣ್ಣು ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಬಿಸಿ ಬಿಸಿ ಕಷಾಯ ಕುಡಿತೀನಿ ಬೆಳಿಗ್ಗೆ 10ರಿಂದ 11 ಗಂಟೆ ಒಳಗಡೆ ಒಂದು, 4ರಿಂದ 5 ಗಂಟೆಗೆ ಒಂದ್ಸಲ ಕುಡಿಯೋದು. ಸಖತ್ತಾಗಿದೆ, ಟೇಸ್ಟು ಚೆನ್ನಾಗಿದೆ. ನಾನು ಕುಡಿತಾ ಇದ್ದೀನಿ, 2 ಟೈಮ್ಸ್ ಕುಡಿತೀವಿ. ಬಟ್ ನನ್ನನ್ನು ಕೇಳಿದ್ರೆ ನನ್ನ ಬಾಡಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದರೆ, ಬಾಡಿ ಲೈಟಾಗಿ ಅನ್ನಿಸ್ತಿದೆ, ಮೋಷನು ಚೆನ್ನಾಗಿ ಪಾಸ್ ಆಗ್ತಿದೆ, ಜೀರ್ಣ ಅಂತ ತುಂಬ ಚೆನ್ನಾಗಿ ಆಗ್ತಾಯಿದೆ. ಬಿಟ್ಟರೆ ಸದ್ಯಕ್ಕಿನ್ನೇನು ನನ್ನಲ್ಲಿ ನನಗೇನು ಅಷ್ಟೊಂದು ಇದು ಕಾಣಿಸ್ಲಿಲ್ಲ. ಡೈಜೆಷನ್ ಚೆನ್ನಾಗಿ ಆಗ್ತಾಯಿದೆ, ಮತ್ತು ಅಸಿಡಿಟಿ ಆಗ್ತಿಲ್ಲ ನನಗೆ. ಇನ್ನೊಂದು ನನಗೆ ಎದೆ ಉರಿ ಅಸಿಡಿಟಿ ಎಲ್ಲ ಆಗ್ಬಿಡೋದು ಇಮಿಡಿಯೇಟಾಗಿ, ಅದೆಲ್ಲ ಏನೂ ಆಗ್ತಿಲ್ಲ ಈಗ. ಯೂರಿನ್ನು ಮೋಷನ್ನು ಚೆನ್ನಾಗಿ ಪಾಸ್ ಆಗ್ತಾಯಿದೆ. ಅದೇ ಮೇ ಬಿ ಡೈಜೆಷನ್ ಒಂದು ಕಡೆಯಿಂದ ಬರ್ತಾ ಇರ್ಬೋದು, ಇದು ಸಾಲ್ವ್ ಮಾಡಿಕೊಂಡು. ಯಾಕಂದರೆ ತಿಂದಿದ್ದು ಅರಗಿದ್ರೇ ಆರೋಗ್ಯವಾಗಿರೋಕ್ಕಾಗೋದು ನಾವುಗಳು. ಸೊ ಯಾ, ಆ್ಯಂಡ್ ಬಾಡಿ ಲೈಟ್ ಅನ್ನಿಸುತ್ತೆ ನನಗೆ. ಆ್ಯಕ್ಚುಲಿ ಬಾಡಿ ಲೈಟ್ ಅನ್ನಿಸ್ತಾ ಇದೆ. ಎವ್ರಿ ಡೇ ಕುಡಿತಾ ಇದ್ದೀವಿ ನೋಡಿ ಗೈಸ್. 1 ತಿಂಗಳು ಬೇಕಮ್ಮ ಪಕ್ಕ ರಿಸಲ್ಟ್ ಅಂದ್ರೆ. 1-1.5 ತಿಂಗಳು ಬೇಕಾಗುತ್ತೆ. ನಾವು ಹೇಳ್ತೀವಿ ನಿಮಗೆ, ಅವ್ರಿಗೆ ವ್ಯಾಪಾರ ಆಗಬೇಕು, ನಾಳೆ ದಿನ ನಿಮಗೇನೋ ಆಗಬೇಕು ಅನ್ನೋ ಉದ್ದೇಶ ಅಲ್ಲ ಇದು. ಯಾರಿಗಾದ್ರೂ ನಾವೇ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕುಡಿತಾ ಇರೋದು. ಇವಾಗ ನಮಗೆ ಬೆನಿಫಿಟ್ ಆಯಿತು ಅಂದರೆ ಇನ್ನೊಂದಿಬ್ಬರಿಗೆ ಬೆನಿಫಿಟ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಇದು. ನೀವೇ ಮನೇಲಿ ಮಾಡ್ಕೊಳ್ಳಿ, ಅಲ್ಲೇ ಹೋಗಿ ತೊಗೋಬೇಕು ಅನ್ನೋದು ಏನಿಲ್ವಲ್ಲ. ನಾನು ನೆನ್ನೆನೂ ರೋಡಲ್ಲಿ ನೋಡಿದೆ ಆ ಗೆಡ್ಡೆನ, ನೆನ್ನೆನೂ ನೋಡಿದೆ. ಇವಾಗ ಇದು ಏನದು ಹುಣಸೆ ಹಣ್ಣು, ಈ ಗೆಡ್ಡೆ ಎಲ್ಲ ಮಾರ್ತಾಯಿದ್ರು ನೆನ್ನೆ, ಇಲ್ಲೇ ಲೂಲು ಮಾಲ್ ಎದುರುಗಡೆ ಮಾರ್ತಾಯಿದ್ರು ನೆನ್ನೆ. ನಾನು ನೋಡಿದೆ ಸಿಗ್ನಲ್ ಅಲ್ಲಿ ಮಾರ್ತಾರೆ. ನಮಗೆ ಓನಾಗಿ ಎಕ್ಸ್ಪೀರಿಯನ್ಸ್ ಆಗಲಿ ಕುಡಿತಾ ಇದೀವಿ. ನಮಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕುಡಿತಿರೋದು. ಅಲ್ಲೇ ಹೋಗಿ ತಗೊಳ್ಳಿ ಅಂತ ನಾವೇನು ಇಲ್ಲಿ ಪ್ರಮೋಟ್ ಮಾಡ್ತಿಲ್ಲ. ಆರೋಗ್ಯ ಸುಧಾರಿಸ್ಕೊಂಡ್ರೆ ಯಾರಿಗಾದ್ರೂ ಏನು ಲಾಭ. ನೀವು ಗೆಡ್ಡೆ ತಗೊಳ್ಳಿ, ರೋಡಲ್ಲಿ ಮಾರ್ತಾ ಇದ್ದಾರೆ. ನಾನು ಎನ್ನೆ ಲಿಟ್ರಲಿ ನಾನೇ ಲೂಲು ಮಾಲ್ ಎದುರುಗಡೆ ನೋಡಿದ್ದೇನೆ. ಅದೇ ಮಾಡ್ಕೋಬೇಕು, ಮನೇಲಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಕೆಲವರು ಇಲ್ಲ ಬೇಡ ನಾವು ಮನೇಲಿ ತಗೊಂಡ್ ಗೆಡ್ಡೆ ಎಲ್ಲ ನಾವೇ ಮಾಡ್ಕೋತೀವಿ ಅಂದ್ರೆ ಓಕೆ, ಆಲ್ ರೈಟ್ ಮಾಡ್ಕೊಳ್ಳಿ. ಅಲ್ಲಿ ಬಿಡು, ಅವ್ರ ಇಷ್ಟ. ನಾವ್ ಹೇಳೋದು ಆಮೇಲೆ ಜನ ನಮ್ಗೂ ಅದಕ್ಕೆ ಗುಂಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು, ಕುಡಿತಾ ಇದೀವಿ, ಚೆನ್ನಾಗಿದೆ. ಓಕೆನಾ? 1 ತಿಂಗಳಾಗ್ಲಿ, 1 ತಿಂಗಳಾದ್ಮೇಲೆ ನಾವು ಕರೆಕ್ಟಾಗಿ ರಿವ್ಯೂ ಕೊಡ್ತೀವಿ. ಯಾಕಂದ್ರೆ 5 ಡೇಸಲ್ಲಿ ಏನು ಅಷ್ಟೊಂದು ವ್ಯತ್ಯಾಸ ಗೊತ್ತಾಗಲ್ಲ. ಸದ್ಯಕ್ಕೆ ಡೈಜೆಷನ್ ಅಂತೂ ಚೆನ್ನಾಗಿ ಆಗ್ತಿದೆ, ಬಿಟ್ರೆ ಇನ್ನೇನೋ ಆಗ್ತಿಲ್ಲ. ನೋಡೋಣ, ಇನ್ನು ಸ್ವಲ್ಪ ದಿನ ಬಿಟ್ಟು ನಾನು ರಿವ್ಯೂ ಹೇಳ್ತೀನಿ. ಮತ್ತೆ ನೋಡಿ, ಆಚೆ ಕುತ್ಕೊಂಡು ತಿಂತಾ ಇದೀವಿ. ಕ್ಲೀನ್ ಮಾಡ್ತಾ ಇದಾರಲ್ಲ ಅದಕ್ಕೆ. ನೋಡಿ ಏನು ಗೊತ್ತಾ, ಬೂದ್ ಗುಂಬಳಕಾಯಿ ಹುಳಿ. ಅಮ್ಮ ಇದ್ರದ್ದು ಒಂದೇನೋ ರೆಸಿಪಿ ತೋರ್ಸಮ್ಮ. ಬೂದ್ ಗುಂಬಳಕಾಯಿ ಹುಳಿ ಮಸ್ತಾಗೈತೆ, ಮಿಕ್ಸ್ಚರ್ ಹಾಕೊಂಡು ತಿನ್ನೋದೆಯಾ. ನೋಡಿ ಒಂದಿನ ರೆಸಿಪಿ ಮಾಡಿ ತೋರಿಸ್ತೀವಿ ನಿಮಗೆ. ನಮ್ಮ ಪಾಡು ನೋಡಿ, ಪ್ಯಾಸೇಜಲ್ಲಿ ಕುತ್ಕೊಂಡು ಉಣ್ಣ ಥರ ಆಗೈತಿ. 12:45 ಶುರು ಮಾಡಿದ್ದಾರೆ. ಈಗ ಬಾತ್ರೂಮು ಆ್ಯಸಿಡ್ ವಾಶ್ ಮಾಡ್ತಾ ಇದ್ದಾರೆ. ಆ ಕಡೆ ನನ್ನ ರೂಮ್ ಕ್ಲೀನ್ ಮಾಡೋಕೆ ಹೋಗಿದ್ದಾರೆ. ತೋರಿಸ್ತೀನಿ ಎಲ್ಲ. ನನ್ನ ರೂಮ್ ಪೂರ್ತಿ ಕ್ಲೀನು. ಎಲ್ಲ ಅಟ್ಟದಿಂದ ಅವರೇ ಇಳಿಸ್ತಾರೆ, ವಾಪಸ್ ಎಲ್ಲ ಅವರೇ ಜೋಡಿಸ್ತಾರೆ. ಕ್ಲೀನ್ ಮಾಡೋಕ್ಕಾಗೇ ಇರಲಿಲ್ಲ ನನಗೆ. ಸೊ ಇವಾಗ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ ರೂಮೆಲ್ಲ. ಕಿಚನ್ ಎಲ್ಲ ಬಾತ್ರೂಮಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಳಗೆ ಸ್ಲಾಬೆಲ್ಲ ಫುಲ್ ದಟ್ಟು. ಕಡೆ ಫ್ಯಾನು ಕ್ಲೀನ್ ಮಾಡ್ತಾ ಇದ್ದಾರೆ. ಹಂಗೆ ಫ್ಯಾನು ನೀಟಾಗಿ ಕ್ಲೀನ್ ಆಗಬೇಕಲ್ಲ, ಎಲ್ಲ ಜೋಡಿಸೋಕೆ ರೆಡಿ ಮಾಡಿ. ಇಲ್ಲಿ ಫ್ಯಾನ್ ಕ್ಲೀನಿಂಗ್ ಜಾಲಿ ಮಾಡ್ತವ್ರೆ ನಮ್ಮಮ್ಮ. ಗೇಮ್ ಆಡ್ಕೊಂಡಲ್ಲಿ ಮೊಬೈಲಲ್ಲಿ. ಫೇವರೇಟ್ 10,000 ಲೆವೆಲಲ್ಲಿ ಇದ್ದೀನಿ. ಕ್ಯಾಂಡಿ ಕ್ರಶ್ ಆಡೋದು ನಮ್ಮಮ್ಮ ಕೂತ್ಕೊಂಡು. ಖುಷಿ, ಟೈಮ್ ಪಾಸು, ನಿದ್ದೆ ಅವಾಯ್ಡ್ ಮಾಡ್ತೀನಿ. ನೋಡಿ ಎಲ್ಲ ನಿದ್ದೆ ಮಾಡ್ತಿದ್ದೆ, ಇವತ್ತು ನಿದ್ದೆ ಇಲ್ಲ, ಅದಕ್ಕೆ ಕ್ಯಾಂಡಿ ಕ್ರಶ್ ಆಡ್ತಾ ಇದ್ದೀನಿ. ಎಲ್ಲ ಜಾಲಿ. ಅವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೌಂಡ್ ನಿನ್ಗೇನು ಕೇಳಿದ್ರು ಕೇಳಿಸಲ್ಲ. ಇವಾಗ ಒಂದು ಕಡೆಯಿಂದ ಮಾಡ್ತಾ ಇದ್ದಾರಪ್ಪ. ನಾನೊಂದು 10 ಸತಿ ಓಡಾಡೋಷ್ಟು ಸುಸ್ತಾಗೋಯ್ತೀನಿ ಇವತ್ತು. ಇದೆಲ್ಲ ಕ್ಲೀನ್ ಮಾಡ್ತಾವ್ರೆ. ನನ್ನ ಐಟಮ್ ಎಲ್ಲ ಗಾನ್ ಆಗೋಯ್ತಲ್ಲ, ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಇವಾಗ ಧೂಳು ಹೊಡಿಸ್ತಾ ಇದ್ದಾರೆ. ನನ್ನ ಲಗೇಜ್ ಎಲ್ಲ ಫುಲ್ಲು ಇಷ್ಟ ಆಗಿತ್ತು ನೋಡಿ. ಒಂದೊಂದು ಐಟಮು ಕ್ಲೀನ್ ಮಾಡ್ತಾರೆ ಇವ್ರು. ಈ ಕಡೆ ಚಿಮ್ನಿ ರಿಮೂವ್ ಮಾಡಿದ್ರು. ಚಿಮ್ನಿ ಈ ಕಡೆ ವಿಂಡೋ ಕ್ಲೀನಿಂಗ್ ನಡೀತಾ ಇದೆ. ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ, ವಿಂಡೋ ಎಲ್ಲ. ಅಲ್ಲೂ ಹೆವಿ ಡಸ್ಟ್ ಆಗಿತ್ತಲ್ಲ. ನಾಲ್ಕು ಜನ ಬಂದಿದ್ದಾರೆ. 4 ಜನ 4 ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿಂಡೋ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಚಿಮ್ನಿದು ಫುಲ್ ಜಿಡ್ಡು. ಅದನ್ನು ಉಜ್ಜೋಷ್ಟೊತ್ತಿಗೆ ಸಾಕಾಗುತ್ತೆ. ಈಗ ಜಿಡ್ಡು ಚಿಮ್ನಿದು.
ಬಾತ್ರೂಮ್ ಫುಲ್ಲು ಆ್ಯಸಿಡ್ ವಾಶ್ ಮಾಡ್ತಾ ಇದ್ದಾರೆ. ಎಂಥ ಘಾಟು ಅಂದರೆ ಪಾಪ ಅವ್ರು ಹೆಂಗೆ ಕೆಲಸ ಮಾಡ್ತಾರೋ ನೋಡಿ ಪಾಪ. ಟೈಲ್ಸ್ ಎಲ್ಲ ಉಜ್ಜಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ. ಆ್ಯಂಡ್ ಫುಲ್ ಬಾತ್ರೂಮ್ ಕ್ಲೀನ್ ಮಾಡಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿದ್ದಾರೆ ನೀಟಾಗಿ. ಆ್ಯಸಿಡ್ ವಾಶ್ ಮಾಡಿದ್ರು ಬಾತ್ರೂಮ್ ಪೂರ್ತಿ. ಆ್ಯಸಿಡ್ ವಾಶ್ ಅದು ನಮ್ಮದು ಸಾಲ್ಟ್ ವಾಟರ್ ಜಾಸ್ತಿ ಈ ಕಡೆ, ಸೊ ಅದು ವೈಟ್ ಕರೆಗಳು ಹೋಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸದ್ಯಕ್ಕೆ ಇಷ್ಟು ಹೋಗಿದೆಯಲ್ಲ, ಕ್ಲೀನ್ ಆಯಿತಾ, ಅದು ಇಂಪಾರ್ಟೆಂಟ್. ಓಕೆ ಗಾಯ್ಸ್, ಬಾತ್ರೂಮ್ ಈಸ್ ರೆಡಿ ಗಾಯ್ಸ್. ಎಲ್ಲ ಕ್ಲೀನ್ ಮಾಡಿದ್ದಾರೆ ನೀಟಾಗಿ. ಸೊ ನನ್ನ ರೂಮು ಹಾಸಿಗೆ ಸಮೇತ ಕ್ಲೀನ್ ಮಾಡಿದ್ದಾರೆ, ವ್ಯಾಕ್ಯೂಮ್ ಮಾಡಿದ್ದಾರೆ. ನಾನು ಅಪ್ಪನ ರೂಮಲ್ಲಿ ತೋರಿಸ್ತೀನಿ ನಿಮಗೆ. ಇಡೀ ಅಟ್ಟ ಕ್ಲೀನ್ ಮಾಡಿದ್ದಾರೆ. ಎಲ್ಲ ಐಟಮ್ ನೀಟಾಗಿ ಜೋಡಿಸಿ ಕಂಪ್ಯೂಟರೆಲ್ಲ ಕ್ಲೀನ್ ಮಾಡಿದ್ರು. ಇದನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಗಾಯ್ಸ್, ಚೇರೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಾರೆ. ಹ್ಯಾಪಿ ಹ್ಯಾಪಿ. ಕೆಲಸ ಇಲ್ಲ ನಮಗೆ. ಇಲ್ಲ ಅಲ್ಲ, ಎತ್ತಿಕದ ಇದೆ ಕೆಲಸಗಳು ನಮಗೆ. ಬಟ್ ಅವ್ರು ಮಾಡೋಷ್ಟೆಲ್ಲ ಇವಾಗ ತಾಕತ್ತಿಲ್ಲ ನಮ್ಮ ಕೈಲಿ. ಶಕ್ತಿ ಇಲ್ಲ. ನೀರು ಕುಡಿತಾರೆ, ಅವ್ರು ಕೆಲಸ ಮಾಡ್ತಾರೆ. ಬಟ್ ನೋಡಿ ಎಲ್ಲ ನೀಟಾಗಿ ಅಟ್ಟ ಎಲ್ಲ ಜೋಡಿಸ್ಬಿಟ್ರು. ನನ್ನ ಬಾಕ್ಸ್ ಎಲ್ಲ ಧೂಳೆದೋಗಿತ್ತು. ಫುಲ್ ಕ್ಲೀನ್ ಆಯ್ತಪ್ಪ ನನ್ನ ರೂಮ್ ಅಂತೂ. ಕಿಟಕಿ ಎಲ್ಲ ಕ್ಲೀನ್ ಮಾಡಿದ್ರು, ಎಲ್ಲ ಕ್ಲೀನ್ ಮಾಡಾಕ್ಬಿಟ್ರು. ಹಬ್ಬ ಶುರು. ಅವರು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ. ಫುಲ್ಲು ಎಲ್ಲ ಮಾಡಬೇಕು, ಯಾಕಂದರೆ ಪೂರ್ತಿ ಗಲೀಜಾಗಿರುತ್ತಲ್ಲ. ಈಗ ರೂಮ್ ಶಿಫ್ಟ್ ಆಗಿದೆ ಗಾಯ್ಸ್. ಎಷ್ಟು ಗಲೀಜಾಗಿದೆ ಗಾಯ್ಸ್. ಇದನ್ನೆಲ್ಲ ಯಾವಾಗ ನಾವು ಸರಿ ಮಾಡೋದು? ಇವ್ರು ಇವಾಗ ನಮ್ಮ ಅಪ್ಪನ ರೂಮ್ ಕಡೆಗೆ ಹೋದರು ಫುಲ್ ಕ್ಲೀನಿಂಗ್ ಮಾಡೋಕ್ಕೆ. ಕಿಚನ್ದು ಇನ್ನೂ ಸ್ವಲ್ಪ ಶುರುವಾಗಿಲ್ಲ, ಮಾಡ್ತಾ ಇದ್ದಾರೆ ಒಂದೊಂದೇ. ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ. ಎಷ್ಟು ಕೆಲಸ ಅಪ್ಪ. 2:20 ಆಗಲೇ. ನಮ್ಮ ಅಮ್ಮನ ನೋಡಿ ಎಷ್ಟು ಲೆವೆಲ್ ಆಡ್ದಮ್ಮ ಗೇಮ್ ಅವಾಗಿಂದ. 7 ಲೆವೆಲ್ ಆಡೋರಂತ ಅವಾಗಿಂದ ನೋಡಿ. ದೇವ್ರ ಮನೆ ಕ್ಲೀನ್ ಆಯ್ತು. ಬಾಬಾ ನೋಡು ಬಾಬಾ, ಅಲ್ಲೇನಾರು ಜಿರ್ಲೆ ಕರ್ಕೊಂಬಂದು ಕೂತ್ರೆ ನಿನಗೆ ಕರ್ಕೋಬೇಡ, ಸೈಲೆಂಟ್ ಕೂತ್ಕೋ. ನಮ್ಗೆ ಬೇಕಾದ ವರಗಳನ್ನ ಕೊಟ್ಕೊಂಡು ಎಲ್ಲಾರ್ಗು ಒಳ್ಳೇದು ಮಾಡಿ ಅಷ್ಟೇ ನಾನು ಸರಿ. ಬಾಬಾಗೆ ಜೈ ಜೈ, ಬಾಬಾಗೆ ಜೈ ಜೈ. ಆಯ್ತು, ಕರ್ಕೊಂಡೋಗಿ ನಿಮ್ಮ ಬಾಬನ ಒಳಗಡೆಗೆ ಮಡಗಿ. ಫ್ಯಾನ್ ಸಮೇತ ಕ್ಲೀನ್ ಮಾಡ್ತಾರೆ, ಅಂದರೆ ಸೀಲಿಂಗ್ ಫ್ಯಾನು, ಇದು ಸ್ಟ್ಯಾಂಡಿಂಗ್ ಫ್ಯಾನು ಎಲ್ಲಾನು ಕ್ಲೀನು. ಹಾಸಿಗೆ ಕೂಡ ಕ್ಲೀನ್ ಮಾಡ್ತಾರೆ. ಅದು ಪುಡಿ ಪುಡಿ ಇರುತ್ತಲ್ಲ, ವೈಟು, ಅದೆಲ್ಲ ಕ್ಲೀನ್ ಆಗುತ್ತೆ. ಹಾಸಿಗೆ ಎಲ್ಲ ಕ್ಲೀನ್ ನೋಡಿ ನೀಟಾಗಿ. ನಾವಿಲ್ಲಿ ತಿಪ್ಪೆ ಮಾಡಿದ್ವಾ, ಫಸ್ಟು ಮಕ್ಕಳನ್ನ ಆ ರೂಮಲ್ಲಿ ಕುಡಕ್ಕಿದ್ವಿ. ಈಗ ಆ ರೂಮ್ ಇದಾಯ್ತಾ, ಕ್ಲೀನ್ ಮಾಡ್ತಾ ಇದ್ದಾರಾ. ಈಗ ಮಕ್ಕಳನ್ನ ಈ ರೂಮಲ್ಲಿ ಕೊಡಕ್ಕಿದ್ದೀನಿ. ಜುಂಜುಮೋ ಮುಲ್ಲ ಮಕ್ಕೊಂಡವ್ರೆ. ಇಲ್ಲ ಇರ್ರಿ, ಎಲ್ಲರೂ ನೀಟಾಗಿ ಬರ್ಬಿಡ್ರಿ ಆಚೆ. ನೋಡಿ ನೋಡಿ ನೋಡಿ, ಬಂದ್ಬಿಟ್ಲು. ಅಮ್ಮ ಹಿಡ್ಕೊಳಮ್ಮ ಅವಳ. ಅಮ್ಮ ಕರ್ಕೊಳಮ್ಮ, ಬೇಡ ಕರ್ಕೊಳಮ್ಮ. ಮಕ್ಕಳಲ್ಲಿ ಅಂತ ಕೇಳ್ತಾರಮ್ಮ, ಅದಕ್ಕೆ ನಾನು ತೋರ್ಸಕ್ ಹೋದೆ, ಅವಳು ಓಡೋಗ್ಬಿಟ್ಲಮ್ಮ. ಆಮೇಲೆ ತೋರ್ಸಿರಾಗಿರ ನಿಂಗೆ ಅರ್ಜೆಂಟ್ ಈಗ ಬಾಕಂದಮ್ಮ. ಏಯ್ ಹಾಗೆ ಕತ್ತೆ ಮುಂಡೆ. ಬಂದ್ಬಿಡ್ತಾಳೆ. ಒಳ್ಳೆ ಕರೆಕ್ಟಾಗಿ ನೋಡ್ತಾ ಇದ್ದಾಳೆ. ಕೆಲಸ ಕರೆಕ್ಟಾಗಿ ಮಾಡ್ತಾರಂತೆ, ಎನ್ಕ್ವೈರಿ ಮಾಡ್ತಾ ಇರೋದವಳು. ಬಂಗಾರ. ಅವ್ರು ನಿಮ್ಮ ಟೀಮ್ ಜೊತೆ ಇರು. ಓರಿ ಎಲ್ಲ ನಿಮ್ಮ ಟೀಮ್ ಜೊತೆ ನೀನು ಆರಾಮಾಗಿ ಎಂಜಾಯ್ ಮಾಡು. ನಮ್ಮ ಅಪ್ಪನ ರೂಮು ಕ್ಲೀನ್ ಆಯಿತು ಗಾಯ್ಸ್. ಎಲ್ಲ ತೆಗೆದು ಡಸ್ಟ್ ಹೊಡೆದವ್ರೆ ಮತ್ತೆ ಇಟ್ಟಿದ್ದಾರೆ. ಫ್ಯಾನ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇವಾಗ ಕಿಟಕಿನೂ ಕ್ಲೀನಾಗಿ ಮಾಡಿದ್ರು ನೋಡಿ. ಎಲ್ಲ ಕ್ಲೀನ್ ಮಾಡಾಕಿದ್ರು ಕಿಟಕಿ ಎಲ್ಲ. ಪೀಸ್. ಓಕೆ, ಸೊ ಕಿಚನ್ ಈಸ್ ಆಲ್ಸೋ ರೆಡಿ. ಆ್ಯಂಡ್ ಇದೆಲ್ಲ ಡಬ್ಬ ಜೋಡಿಸ್ಕೊಳ್ಳೋಕೆ ನಮ್ಗೊಂದು 2 ದಿನ ಟೈಮ್ ಬೇಕು. ಸದ್ಯಕ್ಕೆ ನೀವು ಇಟ್ಕೊಂಡಿರ್ತೀವಿ, ನೋಡೋಣ ಆಮೇಲೆ. ಎಲ್ಲ ಮಾಡ್ಕೋಬೇಕು, ಡಬ್ಬ ಎಲ್ಲ ಚೇಂಜ್ ಮಾಡಬೇಕು. ಸದ್ಯಕ್ಕೆ ಇವಾಗ ಕಿಚನ್ ಈಸ್ ಆಲ್ಸೋ ರೆಡಿ. ಅವ್ರಿಗೆ ಎಲ್ಲರಿಗೂ ಟೀ ಮಾಡ್ತಾ ಇದ್ದಾರೆ. ಅವ್ರಿಗೆ ಪಾಪ ಕೆಲಸ ಮಾಡಿದವ್ರು ಎಷ್ಟು ಕಷ್ಟಪಡ್ತಾರೆ. ಸೊ ಒಂದು ಟೀ ಬ್ರೇಕ್. ಈಗ ಹಾಲ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಡಸ್ಟಿಂಗ್ ಮಾಡ್ತಾ ಇದ್ದಾರೆ. ಅಮ್ಮ ಸಾಕಾಯ್ತು, ಸುಸ್ತೇ ಆಗೋಯ್ತು ನಮಗಂತೂ. ನಮಗೆ ಎತ್ತಿಕ್ಕೋದು ಎತ್ತಿ ಇಡೋದು ಅದೇ ಕೆಲಸ ಅಲ್ವಾ. ಟಯರ್ಡ್ ಆಯ್ತು. ಈಗ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಲೆಲ್ಲ. ಶೋಕೇಸ್ ಒಳ ಕ್ಲೀನ್ ಮಾಡಲ್ಲ, ನಾನು ಮಾಡ್ಕೊತೀನಿ. ನನಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನು ಕೆಲಸ ಗೊತ್ತಾ, ಶೋಕೇಸ್ ಕ್ಲೀನು, ಫ್ರಿಜ್ ಕ್ಲೀನು, ಅದನ್ನು ನಾನು ಮಾಡ್ಕೊತೀನಿ. ಇದು ಮೇಲೆ ಈಗ ಹಾಲ್ ಡಸ್ಟಿಂಗ್ ಆಗ್ತಾಯಿದೆ ಗಾಯ್ಸ್. ಸಾಕಾಗುತ್ತದಪ್ಪ. ಅವ್ರಿಗೂ ಕೆಲಸ, ನಮಗೂ ಕೆಲಸ. ಎತ್ತಿ ಜೋಡಿಸ್ಬೇಕಲ್ಲ ನಾವು.
ಇವಾಗ ಹಾಲು ಕ್ಲೀನ್ ಮಾಡ್ತಾ ಇದ್ದಾರೆ, ಈ ಕಡೆ ಡೋರ್ ಕ್ಲೀನ್ ಮಾಡ್ತಾ ಇದ್ದಾರೆ, ಡೋರ್ ಒರೆಸ್ತಾ ಇದ್ದಾರೆ. ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡಿದ್ರು. ಫುಲ್ ಕ್ಲೀನ್ ಆಯ್ತು ಗಾಯ್ಸ್ ಮನೆ. ಬಟ್ ಸಾಮಾನೆಲ್ಲ ನಾವು ಜೋಡಿಸ್ಕೋಬೇಕು, ಅದೆಲ್ಲ ಜೋಡಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಆಗುತ್ತೆ ನಮಗೆ. ಮನೆ ಪೂರ್ತಿ ಕ್ಲೀನ್ ಆಯಿತು, ಎಲ್ಲ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೋದ್ರು. ನನಗೆ ಒಂದೇ ಕೆಲಸ, 2 ಕೆಲಸ ಇದೆ. ಒಂದು ಶೋಕೇಸ್ ಪೂರ್ತಿ ಒಳಗೆ ಕ್ಲೀನ್ ಮಾಡಬೇಕು, ಒಂದು ಫ್ರಿಡ್ಜ್ ಕ್ಲೀನ್ ಮಾಡಬೇಕು. 2 ಕೆಲಸ ನನಗಿರೋದು ಇವಾಗ. ಎಲ್ಲ ಆಯಿತು. ಹೆಂಗೆ ಮಾಡಿದ್ರಮ್ಮ? ಸೂಪರಾಗಿ ಮಾಡಿದ್ರು, ತುಂಬಾ ತಾಳ್ಮೆಯಿಂದ ಮಾಡಿದ್ರು. ಅಡಿಗೆ ಮನೆ ಅಂತೂ 2.5 hour ಮಾಡಿದ್ರು. 5:10 ಆಯಿತು ಶುರು ಮಾಡಿದ್ದು. 12:20 ಮೇ ಬಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಆಯಿತು ಗೈಸ್, ನನ್ನ ಮಕ್ಕಳು ಬಂದರು. ಸಿಕ್ಕಾಪಟ್ಟೆ ತುಂಬಾ ತಾಳ್ಮೆ. ಪಾಪ ಎಕ್ಸ್ಟ್ರಾನು ಬೇಕಾ ಪಾಪ ಕೇಳಿ ಮಾಡಿಕೊಟ್ರು. ಓಕೆ ಗಾಯ್ಸ್, ಮನೆ ಅಂತೂ ಕ್ಲೀನ್ ಆಯ್ತಪ್ಪ. ನಮ್ಮ ಅಮ್ಮಂದು ಇವಾಗ ಜೋಡಿಸ್ಕೊಳ್ಳೋದೊಂದಿದೆ. ಮನೆ ಫುಲ್ ಕ್ಲೀನ್ ಮಾಡಿಸಿದ್ದೀನಿ. ಇವಾಗ ಜೋಡಿಸ್ಕೊಂಡು ಮಾಡ್ಕೊಳ್ಳೋದಷ್ಟೇ ಕೆಲಸ. ಸ್ನಾನ ಮಾಡ್ಬೇಕು ಫಸ್ಟು. ಕೆಲಸ ಅಡುಗೆ ಮಾಡ್ಬಿಡೋದು ಬೇಗ ಚಂದ. ಪಾತ್ರೆ ತೊಳಿತೀವಲ್ಲ ಅದೇ ಕಷ್ಟ. ಏನು ಮಾಡೋಕ್ಕಾಗಲ್ಲ. ಮನೆ ಕ್ಲೀನಿಂಗ್ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು ವಿಸ್ತಾರ ಹೋಮ್ ಸರ್ವಿಸ್ ಅನ್ಸುತ್ತೆ. ವಿಸ್ತಾರ ಹೋಮ್ ಸರ್ವಿಸ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರಪ್ಪ. 4 ಜನ ಬಂದಿದ್ರಮ್ಮ, ಅದಕ್ಕೆ ಇಷ್ಟು ಬೇಗ ಆಗಿರೋದು. ವಿಸ್ತಾರ ಹೋಮ್ ಸರ್ವಿಸಸ್. ನೋಡಿ ಫುಲ್ಲು ಚಿಮ್ನಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ. ಮತ್ತು ಇದು ನೋಡಿ ಸ್ಲ್ಯಾಬ್ ನೋಡಿ, ಈ ಸ್ಲ್ಯಾಬ್ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಈ ಸ್ಲ್ಯಾಬ್ ಎಲ್ಲ ಫುಲ್ ಕೆಳಗೆ ಮೇಲೆ ಎಲ್ಲ ಕ್ಲೀನ್ ಮಾಡವ್ರೆ ಸ್ಲ್ಯಾಬ್ ಎಲ್ಲ. ಇವಾಗ ನಮ್ಮಮ್ಮ ಇದೆಲ್ಲ ಜೋಡಿಸ್ಕೋಬೇಕು ಗಾಯ್ಸ್. ಜೋಡಿಸ್ಕೊಳ್ಳಿ ಗಾಯ್ಸ್. 2 ದಿನ ಬೇಕು ದೇವರು, ಆಗಲ್ಲ ಗಾಯ್ಸ್, ಇಷ್ಟೊಂದು ಕ್ಲೀನ್ ಮಾಡ್ಬೇಕು. ಕೈ ಕಾಲು ನೋಯ್ತದೆ, ಇನ್ನು ಜೋಡಿಸೋಷ್ಟರಲ್ಲಿ 2 ದಿನ ಬೇಕು. ಹಾಲೆಲ್ಲ ಕ್ಲೀನ್ ಮಾಡಕ್ಬಿಟ್ಟೆ ನಾನು ಇವಾಗ. ಬಟ್ ಕಿಚನ್ ಒಂದು ಪೆಂಡಿಂಗು. ಬಟ್ ಕೈ ಕಾಲು ನೋವು ಬಂದ್ಬಿಟ್ಟಿದೆ. ನನ್ನ ಕೈಯಲ್ಲಂತೂ ಆಗಲ್ಲ, ಮುಗೀತು. ನಮ್ಮಮ್ಮಂದು ಪಾಪ ಕೆಲಸ. ನಮ್ಮಮ್ಮ ಇವಾಗ ಕಾಫಿ ಮಾಡಿಕೊಟ್ಟವ್ರೆ. ಕಾಫಿ ಕುಡೀರಿ ಅಂತ. ಕಾಫಿ ಅಲ್ಲ ಅದು, ಕಾಫಿ. ಇವಳ್ದು ಆಟ ಮಕ್ಕಳೆಲ್ಲ ಖುಷಿಯಾಗಿ ಇವಾಗ ಆಚೆ ಬಂದು ಮನೆ ಕ್ಲೀನ್ ಮಾಡಿದ್ಮೇಲೆ ಇಲಿ ಸಿಕ್ಕದವಳಿಗೆ. ಇಲಿ ಸಿಕ್ಕದೆ ಮನೇಲಿ. ಆಟ ಸಾಮಾನು ಇಲಿ, ಅದು ಒರಿಜಿನಲ್ ಇಲಿ ಅಲ್ಲ. ನಮ್ಮನೇಲಿ ಇಲಿ ಎಲ್ಲ ಇಲ್ಲ. ಆಟ ಆಡ್ತವ್ರೆ, ನೆಮ್ಮದಿಯಾಗಿ ಮಲ್ಗವ್ರೆ. ಅವ್ರದ್ದೇ ಒಂದು ಲೋಕ ಆಗಿದೆ ಇವಾಗ. ಗೊಂಬೆ ಓಯ್, ನನ್ನ ಕಾಲು ನೋಡಿ ಊದ್ಕೊಂಡ್ಬಿಡ್ತು, ಫುಲ್ ಊದ್ಬಿಡ್ತು ಕಾಲು. ಸ್ಟ್ರೈನ್ ಆಗೋಯ್ತು ಕಂಪ್ಲೀಟ್. ಬೋಂಡಾ ಕಾಲು ಏನಂತೀರಾ? ಏನೋ ನಾನು ಬಿಟ್ಬಿಡು ಅಂತೀನಿ. ನನಗೂ ಕೈ ಕಾಲು ಸೊಂಟ ಎಲ್ಲ ನೋಯ್ತದೆ. ಮಲಿಕೋ ಪಾಪ ನೀನು. ಮಲಿಕಂಡ್ರೆ ಆಗಲ್ಲ. ನಮ್ಮ ಅಮ್ಮಂದು ಕಿಚನ್ ಡ್ಯೂಟಿ. ಒಂದು ಕಾಫಿ ಬ್ರೇಕಪ್ಪ. ಕುಡಿಯಪ್ಪ. ಬ್ರೇಕ್ ಕೊಡಪ್ಪ. ಅದಕ್ಕೆಪ್ಪ ಇಷ್ಟು ಮಾಡೇ ನಮ್ಗೆ ಇಷ್ಟು ನೋಯ್ತಾ ಇದೆ. ಇನ್ನೇನೋ ಮನೆ ಮಾಡಿದ್ರೆ ನಮ್ಗೆ ಎಣ್ಣೆ ಹಚ್ಕೊಂಡು ಬೇಕಾಗಿತ್ತು. ಯಾಕಂಗಂತ್ಯ? ಆಗಲ್ಲ ಅಲ್ಲ, ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಮ್ಮ ಕೈಯಲ್ಲಿ ಆಗಲ್ಲ. ಇಷ್ಟಕ್ಕೆ ನಮ್ಗೆ ಸಣ್ಣ ಪುಟ್ಟ ಎತ್ತಿದಕ್ಕೆ ಇಷ್ಟು ನೋಯ್ತದೆ ನೀ ಅಂತ. ಏನು ಮಾಡೋಕ್ಕಾಗಲ್ಲ. ವಯಸ್ಸಾಯ್ತು ನಿಂಗೆ, ವಯಸ್ಸಾಯ್ತಾ. ಸೆಂಚುರಿ ಹೊಡೆದಾಗಿದೆ. ಇನ್ನೇನೇ ಆಯಿತು. ಸ್ಟಿಕ್ಕರ್ ಬಿತ್ತಾ ಹೋಗತ್ತೆ. ಸುಸ್ತಾಗ್ತದೆ ಮಾಮಗೆ. ಆಯ್ತಲ್ಲ. ಎಣ್ಣೆ ನಿಂದು ಊಟ ನಮ್ದು, ಎಣ್ಣೆ ನಿಂದು ಊಟ ನಮ್ದು. ಬಾಕಂದಮ್ಮ ಬಾರೆಮ್ಮ ನೀನು. ಅವ್ರಿಗೆ ಎಷ್ಟು ಆರಾಮಲ್ಲ, ಕೆಲಸ ಇಲ್ಲ ಏನಿಲ್ಲ, ಜಾಲಿ ಮಾಡ್ಕೊಂಡು ಕೂಡ ಹಾಕಿದ್ವಿ. ಇದು ಕ್ಲೀನ್ ಮಾಡಿದ್ಮೇಲೆ ಇಲ್ಲಿ ಕಳ್ಸಿದ್ವಿ. ಅವ್ರಿಗೆ ಏನಾದ್ರ ಬೇಕಾ ಜವಾಬ್ದಾರಿ ಆರಾಮ್ ಅವ್ರದ್ದು. ಅವ್ರದೇ ಒಂದು ಲೋಕ. ಚಿಂತೆ, ಆಟ ಆಡೋದು, ಕ್ಲೀನ್ ಮಾಡ್ಬೇಕಾ, ಪಾತ್ರೆ ತೊಳಿಬೇಕಾ, ಜೋಡಿಸ್ಬೇಕಾ, ಏನೂ ಇಲ್ಲ. ಆಟ ಆಡ್ಕೊಂಡು ಜಾಲಿಯಾಗಿರೋದು. ಮುಂದಿನ ಜನ್ಮ ಇದ್ರೆ ನಾವೆಷ್ಟು ಪ್ರೀತಿ ಕೊಡ್ತೀವಿ ಅದೇ ರೀತಿ ಪ್ರೀತಿ ಕೊಡೋಕ್ಕೆ ನಾನೊಂದು ನಾಯೋ ಬೆಕ್ಕು ಹಾಕ್ತೀನಿ. ತಥಾಸ್ತು ಮಗಳೇ. ಚೆನ್ನಾಗಿ ನೋಡ್ಕೊಳ್ಳಿ. ನನಗೆ ಜವಾಬ್ದಾರಿ ಬೇಡ. ಆಟ ಆಡ್ಕೊಂಡು ಹಿಂಗೆ ಇರ್ತೀನಿ. ಮಗು ನೆಗಡಿ ಆಗಿದೆ ಅಲ್ಲಿ. ಅಕ್ಸಿ ಆಯ್ತು ಅವಳಿಗೆ ಧೂಳು. ಆಯ್ತಲ್ಲ, ಇನ್ನೇನು ಕ್ಲೀನು? ಕ್ಲೀನ್ ರೂಮಲ್ಲಿ ಹಾಕಿದ್ವಿ. ಒಂಚೂರು ಧೂಳು ಬರ್ದಿದ್ದಂಗೆ. ಅವಳಿಗೆ ಇಲಿ ಇಟ್ಕೊಂಡು ಸಂಭ್ರಮ. ಅದು ಎಷ್ಟು ರೂಪಾಯಿ ಇಲ್ಲಿ? ಅದು 9 ರೂಪಾಯಿ ಇಲ್ಲಿ. ಅದು ಆ್ಯಕ್ಚುಲಿ 9 ರೂಪೀಸಿಗೆ ಸಿಕ್ಕಿದ್ದು ಇಲ್ಲಿ ನನಗೆ. ನಮ್ಮ ರೋಡಲ್ಲಿ ಫ್ರೀಯಾಗಿ ಸಿಕ್ತಿತ್ತು. ಏನು ಗೊತ್ತಾ, ಎಲ್ಲಾರ್ಗು ಇನ್ನೊಂದೇನು ಗೊತ್ತಾ, ಮನೇಲಿ ಹೆಣ್ಮಕ್ಳಿಗೆ ಸ್ಪೆಷಲಿ ಹಬ್ಬ ಬಂತು, ಯಾರೋ ಸತ್ತೋದ್ರು, ಮನೇಲಿ ತಿಥಿ ಎಲ್ಲೋ ಸತ್ತೋಗಿರ್ತಾರೆ, ನಿಮ್ಮನೆ ಕ್ಲೀನ್ ಮಾಡೋಕೆ ಹೇಳ್ತಾರೆ. ಇದೆಲ್ಲ ಏನು ಗೊತ್ತಾ, ಹೆಣ್ಮಕ್ಳಿಗೆ ಸೀರಿಯಸ್ ಆಗಿ ಹೇಳ್ತೀನಿ, ಎಲ್ಲನೂ ಕಷ್ಟನೇ, ಇಲ್ಲ ಅಂತ ಹೇಳಲ್ಲ, ಮಾಡಲೇಬೇಕು. ನಮ್ಮನೆ ಕೆಲಸ ಅಂದರೆ ನಾವು ಮಾಡಬೇಕಿಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ.
ಬಟ್ ಏನು ಗೊತ್ತಾ, ತುಂಬ ಅತಿರೇಕಕ್ಕೆ ಕ್ಲೀನಿಂಗ್ ಮಾಡಬೇಕು, ಅಟ್ಟದಿಂದ ಎಲ್ಲ ಇಳಿಸ್ಬೇಕು, ಎಲ್ಲ ಉಜ್ಜಬೇಕು. ಕಿಚನ್ ಸ್ಲ್ಯಾಬ್ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ. ಈಗ ಅಡುಗೆ ಮನೆ ಅಂದರೆ ಜಿಡ್ಡಿನ ಅಂಶ ಇರುತ್ತೆ, ಎಣ್ಣೆ ಅಂಶ ಇದೆ, ಜಿಡ್ ಆಗುತ್ತೆ, ಅಂಟಂಟು ಬರುತ್ತೆ. ಅದೆಲ್ಲ ಉಜ್ಜಬೇಕು ಅಂದರೆ ನಿಜವಾಗಲೂ ನಮಗಿರುವಂಥ ಶಕ್ತಿ ಆಗಲ್ಲ. ಅದಕ್ಕೆ ಗಂಡು ಮಕ್ಕಳು ಸಖತ್ತು ಶಕ್ತಿ ಹಾಕಿ ಮತ್ತು ಅವರು ಕೆಮಿಕಲ್ ಐಟಮ್ಸ್ಗಳನ್ನ ತರ್ತಾರೆ. ಅದನ್ನು ಹಾಕಿದ ತಕ್ಷಣ ಜಿಡ್ಡಿನ ಅಂಶ ಎಲ್ಲ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ಈಸಿ ಆಗುತ್ತೆ. ಚಿಮ್ನಿ ಎಲ್ಲ ಫಿಲ್ಟ್ರು ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಯಾರಾದರೂ ಮನೆ ಕ್ಲೀನ್ ಮಾಡಿ ಅಂತ ಅಂದರೆ ನೀವು ದುಡ್ಡು ಮುಖ ನೋಡಬೇಡಿ, ಎಷ್ಟು ಸ್ಟ್ರೈನ್ ಆಗುತ್ತೆ. ಮತ್ತು ಪಾಪ ಹೆಣ್ಮಕ್ಳು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಪಡಿಸಿ ಅಡುಗೆ ಮಾಡಿ ಮತ್ತೆ ಬೇಯಿಸಿ ಮತ್ತೆ ಪಾತ್ರೆ ತೊಳೆದು ನಿಜವಾಗ್ಲೂ ಹೆಣ್ಮಕ್ಳಿಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಗಂಡು ಮಕ್ಕಳು ಹೇಳ್ಬಿಡ್ಬೋದು ಮಾಡ್ಕೋತೀವಿ ಅಂತ, ಸ್ವಲ್ಪ ಜನ ಕೈ ಜೋಡಿಸ್ಬೋದು, ಆದರೆ ಎಲ್ಲರೂ ಕೈ ಜೋಡಿಸಲ್ಲ ಗಂಡು ಮನೆ ಕ್ಲೀನಿಂಗ್ ಅಂತಂದರೆ ದಯವಿಟ್ಟು ದುಡ್ಡು ಮುಖ ನೋಡಬೇಡಿ, ಕಾಸು ಕೊಟ್ಬಿಟ್ಟು ಮಾಡಿಸ್ಬಿಡಿ. ಪಿನ್ ಟು ಪಿನ್ ಎಲ್ಲಾನು ಮಾಡಿ ಕೊಡ್ತಾರೆ. ಹೆಣ್ಮಕ್ಳು ಮಾಡಿದ್ರೆ ಮನೇಲಿ ಏನಂತಾರೆ ಗಂಡು ಮಕ್ಳು, ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತಾನೇ ಕೊಸರ ಆಡ್ತಾನೆ ಇರ್ತಾರೆ. ಅದ್ರ ಬದಲು ಈ ಥರ ಕರೆದು ಬಿಟ್ರೆ ಫಸ್ಟ್ ಕ್ಲಾಸ್ ಪ್ರಶ್ನೆನೇ ಮಾಡಂಗಿಲ್ಲ. ಎಲ್ಲ ಎಕ್ಸ್ಟ್ರಾನು ಪಾಪ ಚೇರೆಲ್ಲ ಕ್ಲೀನ್ ಮಾಡಿಕೊಟ್ರು. ನಮ್ಮದು ಕೂತ್ಕೊಳ್ಳೋ ಚೇರ್ಸ್ಗಳೆಲ್ಲ ಎಕ್ಸ್ಟ್ರಾನೇ ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ಅಪ್ಪ, ತುಂಬ ಇಷ್ಟ ಆಯಿತು. ಒಳ್ಳೆ ಟೈಮಲ್ಲಿ ಬಂದು 4 ಜನ ಬಂದು ಮಾಡಿಕೊಟ್ರಮ್ಮ. ಎಷ್ಟು ಬ್ಯುಸಿ ಇದ್ರು ಅಂದರೆ ಪಾಪ ಒಂದು ಟೀ ಅಷ್ಟೇ ಕೇಳಿದ್, ನಾವೇ ಬಲವಂತ ಮಾಡಿದ್ರೆ ಟೀ ಕೊಟ್ಟಿದ್ದು. ಅವ್ರು ಅದಕ್ಕೂ ಬೇಡ ಅಂತಾರೆ ಪಾಪ. ಊಟನೂ ತಿನ್ನಲ್ಲ, ಅವರೇ ಊಟ ಕಟ್ಕೊಂಡು ಬಾಕ್ಸಲ್ಲಿ ಎತ್ಕೊಂಡ್ಬರ್ತಾರೆ ಇವ್ರುಗಳು. ನಮ್ಮಿಂದ ಅವ್ರು ಏನು ಕುಡಿಯೋಕೆ ನೀರು ಒಂದೇ ಕೇಳೋದು, ಆಯಿತಾ? ಸುಮ್ಮನೆ ನಾವು ಬ್ರಾಹ್ಮಣರು, ನಾವು ಗೌಡ್ರು, ನಾವು ಅಡುಗೆ ಮನೆ ಒಳಗಡೆ ಬಿಟ್ಕೊಳ್ಳಲ್ಲ, ನಾವು ಬಾತ್ರೂಮ್ ಒಳಗಡೆ ದೇವ್ರ ಮನೆ ಒಳಗಡೆ ಬಿಟ್ಕೊಳ್ಳಲ್ಲ ಅಂದರೆ ನಿಮ್ಮನೇ ತಿಪ್ಪೆ ಆಗೋದು ಎಂಡ್ ಆಫ್ ದ ಡೇ. ಇಷ್ಟೇ ಎಂಡ್ ಆಫ್ ದ ಕನ್ಕ್ಲೂಷನ್ ಇಸ್, ಜಾತಿ ಎಲ್ಲ ನೋಡ್ಕೊಂಡು ಕೂತ್ರೆ ನಿಮ್ಮನೇ ತಿಪ್ಪೆ ಆಗೋದು. ಹೆಣ್ಮಕ್ಳಿಗೆ ಕಷ್ಟ ಇರುತ್ತೆ, ಅದ್ರ ಮೇಲೂ ಕಷ್ಟನ ಕೊಡಬೇಡಿ, ಆಯಿತಾ? ದುಡ್ಡು ನಾಳೆ ಸಂಪಾದನೆ ಮಾಡ್ಬೋದು. ಅವ್ರಿಗೆ ನಾಳೆ ದಿನ ಮನೆಯೆಲ್ಲ ಕೆಲಸ ಮಾಡ್ಬಿಟ್ಟು 2 ದಿನ ಜ್ವರವನ್ನು ಮಲ್ಕೊತಾರೆ. ನಾವು ಕಣ್ಣಾರೆ ನೋಡಿದ್ದೀವಿ ಇದನ್ನೆಲ್ಲ. ಅದಕ್ಕೆ ನಾನಂತೂ ನಮ್ಮ ಅಮ್ಮನಿಗೆ ನಿಜವಾಗ್ಲೂ ಈ ಥರ ಕೆಲಸಗಳನ್ನ ನಾನು ಮಾಡಿಸೋದನ್ನ ಬಿಟ್ಟು ಸುಮಾರು ವರ್ಷ ಆಗೋಗಿದೆ. ಸಣ್ಣ ಪುಟ್ಟ ಕ್ಲೀನಿಂಗು ಅದು ಇದು ಎಲ್ಲ ಮಾಡ್ತೀವಿ, ಬಟ್ ಈ ಥರ ಡೀಪ್ ಕ್ಲೀನಿಂಗ್ನ ನಾನು ಖಂಡಿತ ನಮ್ಮ ಅಮ್ಮನ ಹತ್ರ ನಾನು ಮಾಡಿಸಲ್ಲ. ಆ್ಯಕ್ಚುಲಿ ಇದು ನಾನು 3ನೇ ಸತಿ ಕ್ಲೀನಿಂಗ್ ಮಾಡಿಸ್ತಾ ಇರೋದು ಮನೇನ. ವರ್ಷಕ್ಕೆ 2 ಸತಿ ಕ್ಲೀನಿಂಗ್ ಮಾಡಿಸಿ. ಒಂದು ಪೆಸ್ಟ್ ಕಂಟ್ರೋಲು, ಜಿರಳೆ ಇದ್ದರೆ ಪೆಸ್ಟ್ ಕಂಟ್ರೋಲ್ ಅವರೇ ಹೊಡೆದ್ಬಿಡ್ತಾರೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು A to Z. ನೀವು ಪಾತ್ರೆನೂ ಬೇಕಾದರೆ ಅವ್ರಿಗೆ ಎಕ್ಸ್ಟ್ರಾ ಪೇ ಮಾಡಿದ್ರೆ ಪಾತ್ರೆನೂ ತೊಳ್ಕೊಟ್ಬಿಡ್ತಾರೆ. ನಿಮ್ಗೆ ಅದು ರಿಸ್ಕ್ ಬೇಡ. ಏನಂದರೆ ನಮಗೇನು ಕೆಲಸ ಅಂದರೆ ಐಟಮ್ಗಳನ್ನ ಇಳಿಸ್ಬೇಕು, ವಾಪಸ್ಸು ಜೋಡಿಸ್ಕೋಬೇಕು, ಇಷ್ಟೇ ನಮ್ಮದು ಕೆಲಸ. ಇಷ್ಟಕ್ಕಿಂತ ಅಷ್ಟು ಬೆಟರ್ ಅಲ್ವಾ? ಸೊ ದುಡ್ಡಿನ ಮುಖ ನೋಡಬೇಡಿ. ಹೆಣ್ಮಕ್ಳಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಈ ಥರ ಹೋಮ್ ಕ್ಲೀನ್ ಸರ್ವಿಸಸ್ ಬರ್ತಾರೆ, ಮಾಡಿಸ್ಕೊಳ್ರಿ. ವಿಸ್ತಾರ ಹೋಮ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಇದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ಯಾಕಂದರೆ ನಾವು ಆನೆಸ್ಟಾಗಿ ಮನೆ ಕ್ಲೀನ್ ಮಾಡಿಸಿರೋದು. ಸೊ ಹಾಗಾಗಿ ನೀವು ಪ್ರೈಸಿಂಗ್ ಡೀಟೇಲ್ಸು ಒಬ್ಬರೊಬ್ಬರು ಮನೆಯದು ಒಂದೊಂದು ಥರ ಆಗುತ್ತೆ. ಅಪಾರ್ಟ್ಮೆಂಟಲ್ಲಿದ್ದರೆ ಒಂದು ಖಾಲಿ ಮನೆ ಇದ್ದರೆ ಕಮ್ಮಿ ಪ್ರೈಸ್ ಇರುತ್ತೆ, ಈ ಥರ ಐಟಮ್ಗಳಿದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ ನಿಮಗೆ ಏನೇನು ಅವಶ್ಯಕತೆ ಇದೆ ಸರ್ವಿಸು ಅಂತ ಹೇಳ್ಬಿಟ್ಟು. ನೀವು ನನ್ನ ನಂಬರ್ನ ಕೊಟ್ಟಿದ್ದೀನಿ ನೋಡಿ, ಬೇಕಾದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಆಮೇಲೆ ಡಿಸ್ಕ್ರಿಪ್ಷನ್ ಅಂತ ಕೆಳಗಡೆನೂ ನಾನು ಹಾಕಿರ್ತೀನಿ. ವಿಸ್ತಾರ ಹೋಮ್ ಸರ್ವಿಸಸ್ ಅವರು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಏನು ಬೇಕೋ ಅನುಕೂಲ ಆಗೋ ಥರ ಮಾಡಿಸ್ಕೊಳ್ಳಿ, ಸರಿನಾ? ಪ್ಲೀಸ್ ಹೆಣ್ಮಕ್ಳಿಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಈ ಥರ ಮನೆ ಕ್ಲೀನ್ ಮಾಡಿಸ್ಕೊಳ್ಳಿ ಅವಾಗವಾಗ. ನಾನು ಕಂಪ್ಯೂಟರ್ ಟೇಬಲಿಂದನೂ ಕ್ಲೀನ್ ಮಾಡಿದ್ದಾರೆ. ಟ್ರಸ್ಟ್ ಮಿ, ಕಂಪ್ಯೂಟರ್ ಟೇಬಲಿಂದ ಕ್ಲೀನ್ ಮಾಡಾಕ್ಬಿಟ್ಟವ್ರು. ಹೆಣ್ಮಕ್ಳು ಖುಷಿ ಆಗ್ಬಿಡ್ತಾರೆ. ನೀವೇನಿಲ್ಲ ಅಂದರೆ ಇಷ್ಟು ಹೆಲ್ಪ್ ಮಾಡಿಬಿಟ್ರೆ ಹೆಣ್ಮಕ್ಳು ಮನೇಲಿ ಖುಷಿ ಆಗ್ಬಿಡ್ತಾರೆ. ನೀವು ಸುಮ್ಮನೆ ತಲೆಗೆ ಶೂಟ್ ಮಾಡಿಬಿಡ್ರಿ, ಹಬ್ಬ ಬಂತು ತೊಳಿ ಪಳಿ ಅಂತ ಕರ್ಸ್ಬಿಟ್ಟು ಮಾಡಿಸ್ರಿ. 5-6 ಅವರ್ಸ್ ಮನೆ ಫುಲ್ ಕ್ಲೀನ್ ಮಾಡ್ಬಿಡ್ತಾರೆ, ಆಯ್ತಾ? ಪೀಸ್. ಯಾರೋ ನಾವು ತಲೆನೇ ಕೆಡ್ಸ್ಕೊಳಲ್ಲ. ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಸ್ತೀವಿ. ಏನು ಎಲ್ಲ ದೇವರು ಒಂದೇ ಅಂತ ಅಂದಮೇಲೆ ಆ ಜಾತಿಯವ್ರನ್ನ ದೇವ್ರ ಒಳಗಡೆ ಬಿಡಬೇಡಿ, ಈ ಜಾತಿಯವ್ರನ್ನ ಎಲ್ಲ ಒಂದೇ ಅಂತ ಅಂದಮೇಲೆ ಆ ಜಾತಿ ಧರ್ಮ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ. ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ನಾವೆಲ್ಲ ಕ್ಲೀನ್ ಮಾಡಿದ್ದೀವಿ, ಕ್ಲೀನ್ ಮಾಡಿಸಿದ್ದೀವಿ, ಪ್ರೀತಿಯಿಂದ ನೀಟಾಗಿ ಎಲ್ಲಾನು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಸೊ ಪೀಸ್. ನಮ್ಮ ಅಮ್ಮ ಏನಿದ್ರು ಕಿಚನಲ್ಲಿ ಐಟಮ್ ಜೋಡಿಸ್ಕೋಬೇಕು, ನಾನು ಒಂಚೂರು ಈ ಕಡೆ ಎಲ್ಲ ಕ್ಲೀನ್ ಮಾಡಿಕೊಡ್ರೆ, ಐ ಮೀನ್ ಎಲ್ಲ ಇವಾಗ ಬೆಡ್ ಸ್ಪ್ರೆಡ್ ಮನೆ ಕ್ಲೀನ್ ಇಲ್ಲ ಅಂತಾರೆ ನೋಡಿ. ಎಷ್ಟಿದೆ, ಅರ್ಧ ದಿನ ಕ್ಲೀನ್ ಮಾಡಿದ್ದಾಯ್ತು. ನಾವು ಡೈಲಿ ಮಾಡ್ತೀವಿ. ಈ ಥರ ಡೀಪಾಗಿ ಕೆಲಸ ಮಾಡೋಕ್ಕೆ ನಮ್ಗೆ ಶಕ್ತಿ ಇಲ್ಲ. ಮೂಳೆಗಳು ಸೌದೋಗಿದೆ, ಏಜು ಆಗ್ತಾಯಿದೆ. ನನ್ನ ಮಗಳಿಗಂತೂ ಸಾಧ್ಯನೇ ಇಲ್ಲ ಪಾಪ. ಹಂಗೂ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ಲು. ಅವರಷ್ಟು ಸ್ಟ್ರೆಂತ್ ನಮಗಿಲ್ಲ. ದುಡ್ಡು ಹೋದ್ರೂ ಪರವಾಗಿಲ್ಲ, ಆರೋಗ್ಯ ಮುಖ್ಯ. ನಮಗೂ ರೆಸ್ಟ್ ಸಿಕ್ತು. ಆಮೇಲೆ ಇದ್ದಿದ್ದೆ ಒಂದು 2-3 ಅವರ್ಸ್ ನಾವು ಕೆಲಸ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದವರೆಲ್ಲ ನಿಮ್ಗೆ ಬೇಕಾದರೆ ಮಾಡಿಸ್ಕೊಳ್ಳಿ. ಇನ್ನು ನಿಮ್ಗೆ ಶಕ್ತಿ ಇದೆ ಅಂದರೆ ಎಸ್, ಆಪ್ಷನ್ ಇಸ್ ಯುವರ್ಸ್, ಚಾಯ್ಸ್ ಇಸ್ ಯುವರ್ಸ್. ನಾನಂತೂ ನಿಜವಾಗ್ಲೂ ನಮ್ಮ ಅಮ್ಮನಿಗೆ ನಾನು ಕಷ್ಟ ಕೊಡಲ್ಲ. ನನಗೆ ಬೇಕಾಗೇ ಇಲ್ಲ ಆ ಥರ ಕಷ್ಟ ಕೊಟ್ಟು ಮಾಡೋವಂಥ ಜೀವನ ನಮ್ದು ಏನೂ ಇಲ್ಲ. ಆರಾಮಾಗಿರಲಿ. ಇಷ್ಟೆಲ್ಲ ಕ್ಲೀನ್ ಮಾಡೋಕ್ಕೆ ನನ್ನಿಂದನೂ ಸಾಧ್ಯ ಇಲ್ಲ ಇವಾಗಂತೂ, ಇನ್ನು ಸಾಧ್ಯನೇ ಇಲ್ಲ ಫ್ಯೂಚರಲ್ಲಿ.
ನಮ್ಮ ಅಮ್ಮನ ಕೈಲೂ ಆಗಲ್ಲ, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ, ಒಂದು ದುಡ್ಡು ಮುಖಾನು ನೋಡಲ್ಲ. ನನಗೆ ಮನೆ ಕ್ಲೀನ್ ಆಗಬೇಕು, ನಮ್ಮಮ್ಮ ಆರಾಮಾಗಿರಬೇಕು. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಣ, ಇಷ್ಟೊಂದು ಡೀಪಾಗೆಲ್ಲ ಆ್ಯಸಿಡ್ ವಾಶ್ ಎಲ್ಲ ಮಾಡೋಕ್ಕಾಗಲ್ಲ. ಅಷ್ಟೇ ಗೈಸ್, ಪ್ಲೀಸ್ ಗೈಸ್ ಮಾಡಿಸ್ಕೊಳ್ಳಿ. ನಂಬರ್ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವೇ ತಿಕ್ಕೋತೀನಿ ಅಂತ ತಿಕ್ಕೊಳ್ರಿ. ಬಾಯ್.